ನಾನು ಇದಕ್ಕಾಗಿ 2 ವರ್ಷಗಳ ಕಾಲ ರಿಸರ್ಚ್ ಮಾಡಿದ್ದೀನಿ. 28 ಗಿಡಮೂಲಿಕೆಗಳು ಒಂದೇ ಗುರಿ. ಕೆಮಿಕಲ್ ಬೇಸ್ ಇರುವಂಥ ಪ್ರಾಡಕ್ಟ್ಗಳನ್ನ ತಗೊಳ್ಳೋದಕ್ಕಿಂತ ಮುಂಚೆ ಒಂದ್ಸರಿ ಮಿಸ್ ಮಾಡದೆ ಈ ವಿಡಿಯೋನ ನೋಡಿ. ನೀವು ಒಂದ್ಸರಿ ಪಾರ್ಲರ್ಗೆ ಹೋದ್ರೆ ಎಷ್ಟು ಖರ್ಚು ಮಾಡ್ತೀರಾ? 2,000, 5,000, 10,000 ಅದಕ್ಕಿಂತ ಜಾಸ್ತಿ ಕೂಡ ಆಗ್ಬೋದು. ನೀವು ಕೆಮಿಕಲ್ ಬೇಸ್ ಇರುವಂಥ ಪ್ರಾಡಕ್ಟ್ಗಳನ್ನು ಉಪಯೋಗಿಸಿ ನಿಮ್ಮ ಸ್ಕಿನ್ ಅನ್ನು ಹಾಳು ಮಾಡಿಕೊಂಡು ಸ್ಕಿನ್ನಲ್ಲಿರುವಂಥ ಸತ್ವನ ಹೋಗಿಸ್ಕೊಳ್ಳೋದಕ್ಕಿಂತ ಪ್ರತಿದಿನ ಮಿಸ್ ಮಾಡದೆ ನಮ್ಮ ಒಂದು ಕ್ಲಿಯರ್ ಸ್ಕಿನ್ ಪ್ಯಾಕ್ ಏನಿದೆ ಇದನ್ನು ನೀವು ಯೂಸ್ ಮಾಡ್ತಾ ಹೋದ್ರೆ 21 ಡೇಸ್ ಯೂಸ್ ಮಾಡೋ ಅಷ್ಟರಲ್ಲೇ ನಿಮಗೆ ವ್ಯತ್ಯಾಸ ಗೊತ್ತಾಗುತ್ತೆ. ನಂತರದಲ್ಲೂ ಕೂಡ ನೀವು ಇದನ್ನು ಯೂಸ್ ಮಾಡ್ತಾ ಹೋದ್ರೆ ನಿಮ್ಮ ಸ್ಕಿನ್ನು ತುಂಬಾನೇ ನ್ಯಾಚುರಲ್ ಆಗಿರುತ್ತೆ. ಯಾವುದೇ ಪಾರ್ಲರ್ಗೆ ಹೋಗುವಂಥ ಅವಶ್ಯಕತೆ ಇರಲ್ಲ. ಯಾವುದೇ ಕೆಮಿಕಲ್ ಬೇಸ್ ಇರುವಂತಹ ಒಂದು ಪ್ರಾಡಕ್ಟ್ಗಳ ಮೇಲೆ ನೀವು ಮೊರೆ ಹೋಗುವಂಥ ಅವಶ್ಯಕತೆ ಇರಲ್ಲ. ನಿಮ್ಮ ಸ್ಕಿನ್ನು ತುಂಬಾ ಕ್ಲಿಯರ್ ಆಗಿ, ತುಂಬಾ ಬ್ರೈಟ್ ಆಗಿ, ಶೈನಿಂಗ್ ಆಗಿ, ಗ್ಲೋ ಆಗಿ ಕಾಣಿಸುತ್ತೆ. 40 ವರ್ಷ 50 ವರ್ಷ ಆದ್ರೂ ಕೂಡ ನಿಮ್ಮ ಸ್ಕಿನ್ನು ತುಂಬಾನೇ ಚೆನ್ನಾಗಿ ಹೆಂಗಾಗಿ ಕಾಣಿಸುತ್ತೆ. ಯಾಕಂದ್ರೆ ನಾವು ಇದಕ್ಕೆ ಬೆಳೆಸಿರುವಂತಹ ಪ್ರಾಡಕ್ಟ್ಸ್ಗಳು ಅಂದ್ರೆ ಹರ್ಬ್ಸ್ಗಳು ಅಷ್ಟು ಒಂದು ಉತ್ತಮವಾದ ಹರ್ಬ್ಸ್ಗಳನ್ನ ಬೆಳೆಸಿದೀವಿ. ನನಗೆ ತುಂಬಾ ಚೆನ್ನಾಗಿ ಗೊತ್ತಿರುವಂತಹ ಒಬ್ಬರಿಗೆ ಸ್ಕಿನ್ ಅಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿತ್ತು. ನಾನು ಯಾಕೆ ಈ ರೀತಿ ಆಗಿದೆ ಅಂತ ಕೇಳಿದೆ. ಅವರಿಗೆ ತುಂಬ ವಯಸ್ಸು ಆಗಿಲ್ಲ, 35ರಿಂದ 36 ವರ್ಷ ಅಷ್ಟೇ. ಅವ್ರ ಸ್ಕಿನ್ನಲ್ಲಿ ಸಿಕ್ಕಾಪಟ್ಟೆ ಪ್ರಾಬ್ಲಮ್ ಆಗಿತ್ತು. ಯಾಕೆ ಹಿಂಗಾಗಿದೆ, ಏನು ಈ ಥರ ಸ್ಕಿನ್ನೆಲ್ಲ ಇಷ್ಟೊಂದು ಹಾಳು ಮಾಡ್ಕೊಂಡಿದ್ದೀರಾ ಅಂತ ಕೇಳಿದಾಗ ಅವ್ರು ಹೇಳಿದ್ರು, ನನಗೆ ಟ್ಯಾನ್ ಆಗಿತ್ತು. ಟ್ಯಾನ್ ಆದಾಗ ನಾನು ಒಂದು ಕೆಮಿಕಲ್ ಬೇಸ್ ಇರುವಂಥ ಪ್ರಾಡಕ್ಟನ್ನು ಯೂಸ್ ಮಾಡಿದೆ. ಆವಾಗ ನನಗೆ ಸ್ಕಿನ್ನು ತುಂಬ ಚೆನ್ನಾಗಿ ಕಾಣಿಸ್ತು. ಅದನ್ನೇ ನಾನು ಕಂಟಿನ್ಯೂ ಮಾಡಿದೆ. ಪಿಗ್ಮೆಂಟೇಷನ್ ಶುರುವಾಯಿತು. ಪಿಗ್ಮೆಂಟೇಷನ್ಗೂ ಕೂಡ ನಾನು ಒಂದು ಕ್ರೀಮನ್ನು ಯೂಸ್ ಮಾಡಿದೆ. ಅದನ್ನು ಕೂಡ ಕಡಿಮೆ ಆಗ್ತಾ ಬಂತು. ಹಾಗೆಯೇ ಏನೇನು ಸ್ಕಿನ್ ಪ್ರಾಬ್ಲಮ್ ಬರುತ್ತೆ ಅದಕ್ಕೆಲ್ಲ ಒಂದೊಂದು ಕ್ರೀಮು, ಒಂದೊಂದು ಈ ಥರ ಕೆಮಿಕಲ್ ಬೇಸ್ ಇರುವಂಥ ಪ್ರಾಡಕ್ಟ್ಗಳನ್ನ ಯೂಸ್ ಮಾಡ್ತಾ ಬಂದೆ. ಮಾಡ್ತಾ ಏನಾಯಿತು, ಅದು ಸ್ಟಾರ್ಟಿಂಗ್ನಲ್ಲಿ ಅವ್ರಿಗೆ ಗೊತ್ತಾಗಲಿಲ್ಲ, ಚೆನ್ನಾಗಿ ಕಾಣಿಸ್ತಾ ಇತ್ತು, ಅದನ್ನೇ ಯೂಸ್ ಮಾಡ್ತಾಯಿದ್ರು. ಅದು ಯೂಸ್ ಮಾಡ್ತಾ ಅವರ ಸ್ಕಿನ್ನು ತುಂಬ ಕೆಟ್ಟ ಮಟ್ಟಕ್ಕೆ ಹಾಳಾಗಿ, ಹಾಗೆ ತುಂಬ ಜನಕ್ಕೆ ಆ ಥರ ಪ್ರಾಬ್ಲಮ್ಗಳನ್ನ ಎದುರಿಸ್ತಿದ್ದಾರೆ. ಸುಮಾರು ಜನ, ಕೆಲವರು ಹೇಳ್ಕೊತಾರೆ, ಕೆಲವರು ಹೇಳ್ಕೊಳ್ಳಲ್ಲ. ತುಂಬ ಜನಕ್ಕೆ ಆ ಥರ ಪ್ರಾಬ್ಲಮ್ಸ್ ಆಗಿದೆ. ಈ ಥರ ಪ್ರಾಬ್ಲಮ್ಗಳಿಗೆ ಒಂದು ಸೊಲ್ಯೂಷನ್ ಕಂಡುಹಿಡಿಬೇಕು ಅನ್ನೋದು ನನ್ನ ಒಂದು ಗುರಿಯಾಗಿತ್ತು. ಇದಕ್ಕೆ ಏನು ಮಾಡೋದು ಅಂತ ನಾನು ತುಂಬ ಯೋಚನೆ ಮಾಡ್ತಾ ಇದ್ದೆ. 2 ವರ್ಷಗಳ ಕಾಲ ಇದ್ರ ಬಗ್ಗೆ ನಾನು ರಿಸರ್ಚನ್ನು ಮಾಡಿದ್ದೀನಿ. 2 ವರ್ಷಗಳಿಂದ ರಿಸರ್ಚನ್ನು ಮಾಡಿ ಅದ್ರ ಬಗ್ಗೆ ನಾನು ತುಂಬ ತಿಳ್ಕೊಂಡು ಅದನ್ನೆಲ್ಲ ಸೇರಿಸಿ, ನಾನು ಏನೇನು ರಿಸರ್ಚ್ ಮಾಡಿದ್ದೆ ಅದೆಲ್ಲವನ್ನು ಸೇರಿಸಿ ನಾನು ಒಂದು ಪ್ಯಾಕನ್ನು ರೆಡಿ ಮಾಡಿ. ರಿಸರ್ಚಲ್ಲಿ ಫಸ್ಟ್ ಏನು ಮಾಡಿದೆ ಅಂದರೆ, ನಮ್ಮ ಹಿಂದಿನ ಕಾಲದಲ್ಲಿ ಯಾವ ರೀತಿ ಸ್ಕಿನ್ ರಿಚುವಲ್ಸನ್ನು ಮಾಡ್ತಾಯಿದ್ರು ಅದ್ರ ಬಗ್ಗೆ ನಾನು ಅವ್ರ ಹತ್ರ ಕೇಳಿ ತಿಳ್ಕೊಂಡು ಅದ್ರ ಬಗ್ಗೆ ನಾನು ಸಾಕಷ್ಟು ರಿಸರ್ಚನ್ನು ಮಾಡಿದೆ. ಅಲ್ಲದೆ ನಾನು ಡರ್ಮಟಾಲಜಿ ಆರ್ಟಿಕಲ್ಸ್ನ ಕೂಡ ಓದಿದೆ. ಇದನ್ನು ಜನಕ್ಕೆ ಯಾವ ರೀತಿ ತಲುಪಿಸ್ಬೋದು ಅಂತ ಯೋಚನೆ ಮಾಡಿ ಎಲ್ಲ ರೀತಿಯಾದ 28 ರೀತಿಯಾದ ಹರ್ಬ್ಸ್ಗಳನ್ನು ಬೆಳೆಸಿ ಮಾಡಿರುವಂಥ ಒಂದು ಪ್ಯಾಕೆ ಈ ಒಂದು ಕ್ಲಿಯರ್ ಸ್ಕಿನ್ ಪ್ಯಾಕ್. ನಮ್ಮ ಚರ್ಮದ ಸಾಮಾನ್ಯವಾಗಿ ಎಲ್ಲ ಹೆಣ್ಮಕ್ಳಾಗ್ಬೋದು ಗಂಡು ಮಕ್ಳಾಗ್ಬೋದು ಎಲ್ಲರಿಗೂ ನಮ್ಮ ಚರ್ಮದ 4 ಮುಖ್ಯ ಶತ್ರುಗಳು ಯಾವ್ಯಾವುದು ಅಂತ ಇವಾಗ ನೋಡೋಣ. ಯಾವುದಪ್ಪ ಅಂತ ಹೇಳೋದಾದ್ರೆ ಪಿಗ್ಮೆಂಟೇಷನ್, ಹಾಗೆ ಸೆಕೆಂಡ್ ಬಂದು ಆಕ್ನೆ, ಡಾರ್ಕ್ ಸ್ಪಾಟ್ಸ್ ಅಂತ ಹೇಳ್ಬೋದು. 3ನೇದು ಬಂದು ಏಜಿಂಗ್. 20 ವರ್ಷದವರು ಒಂದು 35 ವರ್ಷ 40 ವರ್ಷದವ್ರ ಥರ ಕಾಣಿಸೋದು, ಏಜಿಂಗ್ ಪ್ರಾಬ್ಲಮ್ ಕೂಡ ಇದೆ. ಅದಲ್ಲದೆ ಉರಿ ಊತ, ಹಾಗೆ ಸ್ಕಿನ್ ಇನ್ಫೆಕ್ಷನ್ಸ್ ಕೂಡ ಆಗುತ್ತೆ. ಇವು 4 ಕೂಡ ಮುಖ್ಯವಾದ ಶತ್ರುಗಳು ನಮ್ಮ ಸ್ಕಿನ್ಗೆ ಅಂತ. ಎಲ್ಲರಿಗೂ ಕಾಡೋ ಅಂಥ ಬಿಗ್ಗೆಸ್ಟ್ ಪ್ರಾಬ್ಲಮ್ ಯಾವುದು ಅನ್ನೋದಾದರೆ ಪಿಗ್ಮೆಂಟೇಷನ್ ರಿಮೂವ್ ಆಗೋದಕ್ಕೆ ನಾನಿಲ್ಲಿ ಸುಮಾರು ಹರ್ಬ್ಸ್ಗಳನ್ನು ಬಳಸಿದ್ದೀನಿ. ಅದರಲ್ಲಿ ಕೆಲವೊಂದನ್ನು ನಿಮ್ಮ ಜೊತೆ ಇವಾಗ ಶೇರ್ ಮಾಡಿ. ಮಂಜಿಷ್ಟ, ಇದು ಒಂದು ಬೇರು. ಇದು ಶತಮಾನಗಳಿಂದನೂ ನಮ್ಮ ರಕ್ತ ಶುದ್ಧೀಕರಣಕ್ಕಾಗಿ ಬಳಸ್ತಾ ಇದ್ದೀವಿ. ಈಗ ರೀಸೆಂಟ್ ಇಂದ ಗೊತ್ತಾಗಿರೋದೇನಪ್ಪ ಅನ್ನೋದಾದರೆ, ಪಿಗ್ಮೆಂಟೇಷನ್ ನಮ್ಮ ಮುಖದಲ್ಲಿ ಆಗೋದಕ್ಕೆ ಮೆಲನಿನ್ ಅನ್ನೋ ಒಂದು ಅಂಶ ಕಾರಣವಾಗಿದೆ. ಈ ಮೆಲನಿನ್ ಅಂಶ ಪ್ರೊಡ್ಯೂಸ್ ಆಗೋದನ್ನ ಈ ಒಂದು ಮಂಜಿಷ್ಟ ಕಡಿಮೆ ಮಾಡುತ್ತೆ. ಹಾಗಾಗಿ ನಾವು ಈ ಒಂದು ಹರ್ಬ್ಸ್ನ ಕೂಡ ಈ ಒಂದು ನಮ್ಮ ಕ್ಲಿಯರ್ ಸ್ಕಿನ್ ಪ್ಯಾಕಲ್ಲಿ ಬಳಸಿದ್ವಿ. ನೆಕ್ಸ್ಟ್ ಒಂದು ಹರ್ಬ್ಸ್ಗಳು ಬಂದು ಗುಲಾಬಿ ಹಾಗೆ ಬಾದಾಮಿ. ಇದರಲ್ಲಿ ನಿರೋಲ್ ಅನ್ನುವಂಥ ಒಂದು ಅಂಶ ಇದೆ. ಇದು ನಮ್ಮ ಸ್ಕಿನ್ ಡ್ಯಾಮೇಜ್ ಆಗೋದನ್ನ ಕಡಿಮೆ ಮಾಡುತ್ತೆ. ಹಾಗೆ ಪರ್ಮನೆಂಟ್ ಗ್ಲೋ ಆಗೋದಕ್ಕೆ ಇದು ಸಹಾಯ ಮಾಡುತ್ತೆ. ಇದು ಟೆಂಪ್ರವರಿ ಗ್ಲೋ ಅಲ್ಲ, ಪರ್ಮನೆಂಟ್ ಗ್ಲೋ ಆಗಿ ಇದು ನಮಗೆ ಸಹಾಯ ಮಾಡುತ್ತೆ. ನಮ್ಮ ಸ್ಕಿನ್ನು ಗ್ಲೋ ಆಗಿ ಬ್ರೈಟ್ ಆಗಿ ಕಾಣೋದಕ್ಕೆ ಇದು ತುಂಬಾ ಹೆಲ್ಪ್ ಮಾಡುತ್ತೆ. ಇವಾಗ ಸೆಕೆಂಡ್ ಪ್ರಾಬ್ಲಮ್ ಬಂದು ಆಕ್ನೆ. ಇದು ಟೀನೇಜರ್ಸ್ಗೆ ತುಂಬ ಕಾಮನ್ ಆಗಿ ಕಾಣಿಸ್ಕೊಳ್ಳುವಂಥ ಒಂದು ಬಿಗ್ಗೆಸ್ಟ್ ಪ್ರಾಬ್ಲಮ್ಮು. ಇದಕ್ಕೆ ನಾವು ನೀಮನ್ನು ಬೆಳೆಸಿದ್ದೀವಿ. ಇಲ್ಲಿ ನೀಮಲ್ಲಿ ಪ್ರೊಪೈನ್ ಬ್ಯಾಕ್ಟೀರಿಯಂ ಆಕ್ನೆಸ್ ವಿರುದ್ಧ ಹೋರಾಡುವಂಥ ಒಂದು ಗುಣ ಇದೆ. ಹಾಗಾಗಿ ಇದು ಆಕ್ನೆನ ರಿಮೂವ್ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಹಾಗಾಗಿ ನಾವಿಲ್ಲಿ ನೀಮನ್ನು ಬಳಸ್ಕೊಂಡಿದ್ದೀವಿ. ಇವಾಗ ಮತ್ತೊಂದು ಹರ್ಬ್ ಬಂದು ಮೆಂತ್ಯವನ್ನು ನಾವು ಇಲ್ಲಿ ನಮ್ಮ ಕ್ಲಿಯರ್ ಸ್ಕಿನ್ ಪ್ಯಾಕಲ್ಲಿ ಬೆಳೆಸಿದ್ದೀವಿ. ಇದು ಏನು ಮಾಡುತ್ತೆ ಅಂದರೆ, ನಮ್ಮ ಸ್ಕಿನ್ನಲ್ಲಿ ಇರೋವಂಥ ಸಣ್ಣ ಸಣ್ಣ ರಂಧ್ರಗಳೇನಿದೆ ಅದರೊಳಗಡೆ ಇರುವಂಥ ಬ್ಯಾಕ್ಟೀರಿಯಾಗಳು ಗ್ರೋತ್ ಆಗೋದನ್ನು ಕಡಿಮೆ ಮಾಡುತ್ತೆ. ನ್ಯಾಚುರಲ್ ಸೈಫೋನ್ಸ್ ಎಲಿಮೆಂಟ್ ಇದೆ. ಹಾಗಾಗಿ ಇದು ನಮ್ಮ ಸ್ಕಿನ್ನಲ್ಲಿ ಇರುವಂತಹ ಬ್ಯಾಕ್ಟೀರಿಯಾಗಳ ಗ್ರೋತನ್ನು ಕಡಿಮೆ ಮಾಡೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ನಮ್ಮ ಒಂದು ಮತ್ತೊಂದು ಬಿಗ್ಗೆಸ್ಟ್ ಪ್ರಾಬ್ಲಮ್ ಯಾವುದು ಅಂದರೆ ಏಜಿಂಗ್. ಈ ಒಂದು ಏಜಿಂಗ್ಗೆ ಕಾರಣವಾಗಿರುವಂಥದ್ದು ಫ್ರೀ ರ್ಯಾಡಿಕಲ್ಸ್.
ಈ ಫ್ರೀ ರ್ಯಾಡಿಕಲ್ಸನ್ನು ರಿಮೂವ್ ಮಾಡೋದಕ್ಕೆ ನಾವಿಲ್ಲಿ ಭೃಂಗರಾಜವನ್ನು ಬಳಸ್ಕೊಂಡಿದ್ವಿ. ಭೃಂಗರಾಜನ ಬಳಸೋದ್ರಿಂದ ಈ ಒಂದು ಚರ್ಮದಲ್ಲಿ ಸುಕ್ಕಟ್ಟಿರೋದು ಹಾಗೆ ವಯಸ್ಸಾಗಿರೋವಂಥದ್ದು ಏನು ನಮ್ಮ ಸ್ಕಿನ್ನಲ್ಲಿ ಕಾಣಿಸುತ್ತೆ ಅದೆಲ್ಲ ರಿಮೂವ್ ಆಗುತ್ತೆ. ಹಾಗಾಗಿ ನಾವಿಲ್ಲಿ ಗಿಡಮೂಲಿಕೆಗಳ ರಾಜ ಆದಂಥ ಭೃಂಗರಾಜನ ಬಳಸ್ಕೊಂಡಿದ್ದೀವಿ. ಈಗ ಮತ್ತೆ ಇನ್ನೊಂದು ಬಿಗ್ಗೆಸ್ಟ್ ಪ್ರಾಬ್ಲಮ್ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ. ಅದ್ಯಾವುದು ಅಂದರೆ ಇನ್ಫ್ಲಾಮೇಷನ್ ಅಥವಾ ಉರಿಯೂತ ಅಂತ ಹೇಳ್ಬೋದು. ಸ್ಕಿನ್ ಮೇಲೆ ಉರಿಯಾಗೋದು, ತುಂಬ ಸೆನ್ಸಿಟಿವ್ ಸ್ಕಿನ್ ಇರೋಂಥವ್ರಿಗಂತೂ ಇದು ತುಂಬ ಜಾಸ್ತಿಯಾಗೇ ಕಾಡುತ್ತೆ. ಹಾಗಾಗಿ ನಾವು ಇದಕ್ಕೆ ಮಾರಿಗೋಲ್ಡನ್ನು ಬಳಸ್ತೀವಿ. ಮಾರಿಗೋಲ್ಡನ್ನು ಬಳಸಿರೋದ್ರಿಂದ ನಮ್ಮ ಸ್ಕಿನ್ ಮೇಲಿರುವಂಥ ಬ್ಯಾಕ್ಟೀರಿಯಾಗಳನ್ನು, ಈ ಸೆನ್ಸಿಟಿವ್ ಸ್ಕಿನ್ ಮೇಲಿರುವಂಥ ಬ್ಯಾಕ್ಟೀರಿಯಾಗಳನ್ನು ರಿಮೂವ್ ಮಾಡೋದಕ್ಕೆ ಈ ಒಂದು ಮಾರಿಗೋಲ್ಡ್ ತುಂಬಾ ಹೆಲ್ಪ್ ಮಾಡುತ್ತೆ. ಈಗ ರಕ್ತಚಂದನ ಹಾಗೆ ಶ್ರೀಗಂಧವನ್ನು ಕೂಡ ನಾವು ಇದಕ್ಕೆ ಹಾಕಿದ್ದೀವಿ. ಅದ್ರ ಬಗ್ಗೆ ಹೇಳಬೇಕು ಅಂದರೆ ರಕ್ತಚಂದನ ಹಾಗೆ ಶ್ರೀಗಂಧ ಕೂಲಿಂಗ್ ಎಫೆಕ್ಟ್ ಆಗಿ ನಮ್ಮ ಸ್ಕಿನ್ ಮೇಲೆ ಇದು ಕೆಲಸನ ಮಾಡಿ ಆಲ್ಫಾ ಸ್ಯಾಂಥೋನ್ ಆಯಿಲ್ ಇದರಲ್ಲಿ ಇರೋದ್ರಿಂದ ನಮ್ಮ ಸ್ಕಿನ್ಗೆ ತುಂಬ ಒಳ್ಳೆ ರೀತಿಯಲ್ಲಿ ಇದು ಹೆಲ್ಪನ್ನು ಮಾಡುತ್ತೆ. ಹಾಗೆ ಸ್ಕಿನ್ನಲ್ಲಿ ಉರಿಯೂತ ಹಾಗೆ ಸ್ಕಿನ್ನಲ್ಲಿ ಒಂದು ಇರಿಟೇಷನ್ ಆಗುತ್ತಲ್ಲ ಅದನ್ನೆಲ್ಲ ಇದು ಶಾಂತಗೊಳಿಸೋದಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಅದಲ್ಲದೆ ಇದ್ರ ಜೊತೆಗೆ ನಾನು ಲೆಮನ್ ಪೀಲ್ ಪೌಡರು ಹಾಗೆ ಆರೆಂಜ್ ಪೀಲ್ ಪೌಡರು ಎರಡನ್ನೂ ಕೂಡ ಬೆಳೆಸ್ತೀವಿ. ಇದರಲ್ಲಿ ವಿಟಮಿನ್ ಸಿ ಹೇರಳವಾಗಿರೋದ್ರಿಂದ ನಮ್ಮ ಸ್ಕಿನ್ಗೆ ತುಂಬಾ ಒಳ್ಳೆಯದು. ವಿಟಮಿನ್ ಸಿ ಎಷ್ಟು ಒಳ್ಳೆಯದು ನಮ್ಮ ಸ್ಕಿನ್ಗೆ ಅಂತ ಎಲ್ಲರಿಗೂ ಗೊತ್ತೇ ಇದೆ. ಸ್ಕಿನ್ಗೆ ತುಂಬ ಒಳ್ಳೆಯದಾಗಿರೋಂಥ ಈ ಒಂದು ಹರ್ಬ್ಸ್ಗಳನ್ನ ಇಲ್ಲಿ ಬಳಸಿದ್ವಿ. ಅದಲ್ಲದೆ ಈ ಒಂದು ಕ್ಲಿಯರ್ ಸ್ಕಿನ್ ಪ್ಯಾಕ್ ಪೌಡರ್ ಏನಿದೆ ಇದಕ್ಕೆ ಸುಮಾರು ಹರ್ಬ್ಸ್ಗಳು ಅಂದರೆ 28 ವೆರೈಟಿ ಹರ್ಬ್ಸ್ಗಳನ್ನು ಬಳಸಿದ್ದೀನಿ. ಅದೆಲ್ಲದ್ರ ಬಗ್ಗೆನೂ ನಾನು ಇವಾಗ ಡೀಟೇಲಾಗಿ ಹೇಳ್ತಾ ಹೋದರೆ ವಿಡಿಯೋ ತುಂಬ ಲೆಂತಿ ಆಗುತ್ತೆ. ಹಾಗಾಗಿ ನಾನು ಇದರಲ್ಲಿ ಏನೇನು ಹರ್ಬ್ಸ್ಗಳನ್ನು ಹಾಕಿದ್ದೀನಿ ಅನ್ನೋದನ್ನೆಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ಹಾಗೆ ನಾವು ಯಾವ್ಯಾವ ಪ್ರಮಾಣದಲ್ಲಿ ಹಾಕ್ತೀವಿ ಅನ್ನೋದು ಕೂಡ ತುಂಬ ಮುಖ್ಯ ಆಗುತ್ತೆ. ನಾನಿಲ್ಲಿ ಏನೇನು ಹರ್ಬ್ಸನ್ನು ಹಾಕಿದ್ದೀನಿ ಅನ್ನೋದನ್ನು ಮಾತ್ರ ನಾನು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ. ನಿಮಗೆ ಬೇಕಿದ್ರೆ ನೀವು ಚೆಕ್ಔಟ್ ಮಾಡ್ಕೋಬೋದು, ಅಥವಾ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನೀವು ಮೆಸೇಜ್ ಹಾಕಿ ನೀವು ನಿಮ್ಗೆ ಏನು ಬೇಕು ನಿಮ್ಮ ಒಂದು ಡೌಟ್ ಏನಿದೆ ಅದನ್ನು ಇನ್ನೂರು ನೀವು ಸಾವಿರಾರು ರೂಪಾಯಿ ಕೊಟ್ಟು ಕೆಮಿಕಲ್ ಬೇಸಿರೋಂಥ ಪ್ರಾಡಕ್ಟ್ಗಳನ್ನು ಯೂಸ್ ಮಾಡ್ತಿರೋ ಹರ್ಬಲನ್ನು ನಾವು ಹರ್ಬಲ್ ಪ್ರಾಡಕ್ಟ್ಗಳನ್ನು ಉಪಯೋಗಿಸಿ ತಯಾರಿಸಿರೋಂಥ ಈ ಕ್ಲಿಯರ್ ಸ್ಕಿನ್ ಪ್ಯಾಕನ್ನು ಯೂಸ್ ಮಾಡಿ ನಿಮ್ಮ ಸ್ಕಿನ್ನನ್ನು ಬ್ರೈಟ್ ಮಾಡ್ಕೋತಿರೋ ಅದು ನಿಮಗೆ ಬಿಟ್ಟಿದ್ದು. ನಿಮಗೇನಾದರೂ ಈ ಒಂದು ಕ್ಲಿಯರ್ ಸ್ಕಿನ್ ಪ್ಯಾಕ್ ಬೇಕು ಅನ್ನೋದಾದರೆ ಸ್ಕ್ರೀನ್ ಮೇಲೆ ಕಾಣುವಂಥ ನಂಬರ್ಗೆ ನೀವು ಫೋನ್ ಮಾಡ್ಬೋದು ಅಥವಾ ವಾಟ್ಸಪ್ ಮಾಡಿ ಬುಕ್ ಮಾಡಿ ತರಿಸ್ಕೋಬೋದು. ಹಾಗೆ ಪ್ರತಿದಿನ ಮಿಸ್ ಮಾಡದೆ ವಿಡಿಯೋಸ್ನ ನೋಡ್ತಾ ಇರಿ. ನಮ್ಮ ಸ್ಕಿನ್ನಲ್ಲಿ ವ್ಯತ್ಯಾಸ ಖಂಡಿತವಾಗ್ಲೂ ಗೊತ್ತಾಗುತ್ತೆ. 21 ಡೇಸ್ ಚಾಲೆಂಜ್ ಇದು. 21 ಡೇಸು ನೀವು ಇದನ್ನು ಯೂಸ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮ್ಮ ಸ್ಕಿನ್ನಲ್ಲಿ ಬದಲಾವಣೆ ಖಂಡಿತವಾಗ್ಲೂ ಹಾಗೆ ಆಗುತ್ತೆ. ವ್ಯತ್ಯಾಸ ಖಂಡಿತವಾಗ್ಲೂ ಆಗುತ್ತೆ. ತುಂಬ ಒಳ್ಳೆ ವ್ಯತ್ಯಾಸ ಆಗುತ್ತೆ. ತುಂಬ ಚೆನ್ನಾಗಿ ನಿಮ್ಮ ಸ್ಕಿನ್ನು ಗ್ಲೋ ಬರುತ್ತೆ. ಅದಕ್ಕೆ ಲೈವ್ ರಿಸಲ್ಟ್ ಅಂತ ನಾನು ಪ್ರತಿ ದಿವಸನೂ ನಾನು ನನ್ನ ಮುಖಕ್ಕೆ ನನ್ನನ್ನು ಹಚ್ಚಿ ಇವತ್ತಿನಿಂದ 21 ಡೇಸ್ ನಿಮಗೆ ಮುಖಕ್ಕೆ ಹಚ್ಚಿ 21 ಡೇಸ್ ತೋರಿಸ್ತೀನಿ. ಇವಾಗ ನನ್ನ ಮುಖ ಎಷ್ಟರ ಮಟ್ಟಿಗೆ ಡಲ್ ಆಗಿದೆ, ಇದನ್ನು ಹಚ್ಚಿದ ಮೇಲೆ 21ನೇ ದಿನದ ನಂತರ ನನ್ನ ಸ್ಕಿನ್ನು ಎಷ್ಟರ ಮಟ್ಟಿಗೆ ಆಗುತ್ತೆ ಅಂತ ನೀವೇ ನೋಡ್ಬೋದು. ಇದ್ರ ಬಗ್ಗೆ ನಾನು ತುಂಬ ಸರ್ಚ್ ಮಾಡಿ ನಾನು ಇದನ್ನು ಒಂದು ಪ್ರಾಡಕ್ಟನ್ನು ತಯಾರಿಸಿದ್ದೀನಿ. ನಿಮ್ಗೆ ಇಷ್ಟ ಇದ್ದರೆ ದಯವಿಟ್ಟು ನೀವು ಸ್ಕ್ರೀನ್ ಮೇಲೆ ಕಾಣೋಂಥ ನಂಬರ್ಗೆ ಮೆಸೇಜ್ ಹಾಕ್ಬೋದು ಅಥವಾ ನೀವು ಫೋನ್ ಮಾಡಿ ಬುಕ್ ಮಾಡಿ ತರಿಸ್ಕೋಬೋದು ಅಂತ ಹೇಳ್ತಾ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದೆ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನು ಮರಿಬೇಡಿ. ಮತ್ತೊಂದು ಹೊಸ ವಿಡಿಯೋ ಜೊತೆ ತಮ್ಮೆಲ್ಲರನ್ನ ಭೇಟಿ ಆಗ್ತೀನಿ. ಅಲ್ಲಿವರೆಗೆ ಎಲ್ಲರಿಗೂ